ಇನ್ನು ತಮಿಳುನಾಡು ವಿಧಾನಸಭೆಯಲ್ಲಿ ರಾಜಕೀಯ ಹೈಡ್ರಾಮಾಕ್ಕೆ ಸಂಬಂಧಪಟ್ಟಂತೆ ಕೇಸನ್ನ ದಾಖಲಿಸೋಕೆ ಮದ್ರಾಸ್ ಹೈಕೋರ್ಟ್ ಡಿಎಂಕೆ ಪಕ್ಷಕ್ಕೆ ಅನುಮತಿಯನ್ನ ನೀಡಿದೆ. ವಿಧಾನಸಭೆಯಲ್ಲಿ ವಿಶ್ವಾಸ ಮತಯಾಚನೆ ವೇಳೆ ನಡೆದಂತ ಗದ್ದಲ ಹಾಗೆ ಡಿಎಂಕೆ ಸದಸ್ಯರನ್ನ ಬಲವಂತವಾಗಿ ಹೊರಹಾಕಿದ್ದನ್ನ ಪ್ರಶ್ನಿಸಿ ಕೇಸನ್ನ ದಾಖಲಿಸಿ ಅದನ್ನ ಆದ್ಯತೆ ಮೇಲೆ ಪರಿಗಣಿಸಲಾಗುತ್ತೆ ಅಂತ ಹೇಳಿ ಮದ್ರಾಸ್ ಹೈಕೋರ್ಟ್ನ ಹಂಗಾಮಿ ಸಿಜೆ ನ್ಯಾಯಮೂರ್ತಿ ರಮೇಶ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಸಂಬಂಧ ನಾಳೆ ಮದ್ರಾಸ್ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುವಂತ ಸಾಧ್ಯತೆ ಇದೆ. ಇನ್ನು ವಿಧಾನಸಭೆ ಗಲಾಟೆ ಸಂಬಂಧ ಈಗಾಗಲೇ ಉಸ್ತುವಾರಿ ರಾಜ್ಯಪಾಲ ಸಿ ವಿದ್ಯಾಸಾಗರ್ ರಾವ್ ಮಾಹಿತಿಯನ್ನ ಕೇಳಿದ್ದಾರೆ. ಸಿಎಂ ಪಳನಿಸ್ವಾಮಿ ವಿಶ್ವಾಸ ಮತಯಾಚನೆ ವೇಳೆ ನಡೆದಂತ ಗಲಾಟೆ ಸಂಬಂಧ ವಿಧಾನಸಭೆ ಕಾರ್ಯದರ್ಶಿ ಜಮಾಲುದ್ದೀನ್ಗೆ ವರದಿ ನೀಡುವಂತೆ ಸೂಚಿಸಿದ್ದಾರೆ. ಇನ್ನು ಕೋಲಾಹಲದ ಬಗ್ಗೆ ತಕ್ಷಣವೇ ವರದಿಯನ್ನ ನೀಡಬೇಕು ಅಂತ ಸೂಚಿಸಿದ್ದಾರೆ. ವಿಶ್ವಾಸ ಮತಯಾಚನೆ ವೇಳೆ ಗಲಾಟೆಯಿಂದ ಸದನ ಗೊಂದಲದ ಗೂಡಾಗಿತ್ತು. ಎ ಪಳನಿಸ್ವಾಮಿ ಅವರ ವಿಶ್ವಾಸ ಮತವನ್ನು ಅನೂರ್ಜಿತಗೊಳಿಸಬೇಕು ಅಂತೇಳಿ ಡಿಎಂಕೆ ನಾಯಕ ಎಂಕೆ ಸ್ಟಾಲಿನ್ ಹಾಗೆ ಸಂಸದರು ರಾಜ್ಯಪಾಲರಿಗೆ ದೂರನ್ನ ನೀಡಿದ್ದರು. ದೂರು ಹಿನ್ನೆಲೆಯಲ್ಲಿ ವರದಿಯನ್ನ ನೀಡುವಂತೆ ಗವರ್ನರ್ ಈಗ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿದ್ದಾರೆ.